ನಮಸ್ಕಾರ. ನಾನು ನಿಮಗೆ ಇವತ್ತು ಶ್ರೀ ಮಧ್ವಾಚಾರ್ಯರ ಜೀವನ ಮತ್ತು ಅವರ ತತ್ವದ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಮಧ್ವನವಮಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ನಮ್ಮ ಭಾರತದ ದಾರ್ಶನಿಕ ಪರಂಪರೆಯಲ್ಲಿ ಅಪಾರ ಪ್ರಭಾವ ಬೀರಿದ ಮಹಾನ್ ತತ್ವಜ್ಞಾನಿ ಶ್ರೀ ಮಧ್ವಾಚಾರ್ಯರು. ಅವರು ಸ್ಥಾಪಿಸಿದ ದ್ವೈತ ವೇದಾಂತ ಇಂದು ಸಹ ಲಕ್ಷಾಂತರ ಭಕ್ತರು, ಪಂಡಿತರು ಅನುಸರಿಸುವ ಮಹತ್ವದ ದರ್ಶನವಾಗಿದೆ. ಭಕ್ತಿ, ಜ್ಞಾನ ಮತ್ತು ತರ್ಕ ಈ ಮೂರುಗಳನ್ನು ಸಮನ್ವಯಗೊಳಿಸಿದ ಅಪರೂಪದ ಆಚಾರ್ಯರು ಶ್ರೀ ಮಧ್ವಾಚಾರ್ಯರು. ಶ್ರೀ ಮಧ್ವಾಚಾರ್ಯರು ಕ್ರಿಸ್ತಶಕ 1238ರಲ್ಲಿ ಇಂದಿನ ಕರ್ನಾಟಕದ ಉಡುಪಿ ಸಮೀಪದ ಪಾಜಕ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರ ಪೂರ್ವಾಶ್ರಮದ ಹೆಸರು ವಾಸುದೇವ. ಅವರು ಬಾಲ್ಯದಿಂದಲೇ ಅಸಾಮಾನ್ಯ ಬುದ್ಧಿಶಕ್ತಿ, ವೇದ ಅಧ್ಯಯನದಲ್ಲಿ ಆಸಕ್ತಿ, ಧೈರ್ಯ ಮತ್ತು ಸತ್ಯನಿಷ್ಠೆ ಇವುಗಳು ಅವರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅತಿ ಚಿಕ್ಕ ವಯಸ್ಸಿನಲ್ಲೇ ವೇದಗಳು, ಉಪನಿಷತ್ತುಗಳು, ಪುರಾಣಗಳ ಅಧ್ಯಯನದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು. ಅವರು ಯೌವನದಲ್ಲಿ ಅಚ್ಯುತ್ಯ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸಿ ಸ್ವೀಕರಿಸಿದರು. ಸನ್ಯಾಸದ ನಂತರ ಅವರಿಗೆ ಆನಂದ ತೀರ್ಥ ಎಂಬ ಹೆಸರು ದೊರಕಿತ್ತು. ನಂತರ ಜಗತ್ತಿಗೆ ಪರಿಚಯವಾದ ಹೆಸರು ಶ್ರೀ ಮಧ್ವಾಚಾರ್ಯ ಎಂದು. ಅವರ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರ ಮಹತ್ವದ ಕೊಡುಗೆ ಏನೆಂದರೆ ದ್ವೈತ ವೇದಾಂತ. ಜೀವ ಮತ್ತು ಬ್ರಹ್ಮ ವಿಭಿನ್ನರು, ಜಗತ್ತು ಸತ್ಯ, ವಿಷ್ಣುವೇ ಪರಬ್ರಹ್ಮ, ಭಕ್ತಿ ಮೂಲಕ ಮೋಕ್ಷ ಎಂದು ಅವರು ಹೇಳುತ್ತಿದ್ದರು. ಶ್ರೀ ಮಧ್ವಾಚಾರ್ಯರು ವಿಷ್ಣು ಭಕ್ತರು. ಮಧ್ವಾಚಾರ್ಯರ ತತ್ವದ ಕೇಂದ್ರ ಬಿಂದು ಶ್ರೀ ಮಹಾವಿಷ್ಣು. ವಿಷ್ಣುವೇ ಸರ್ವೋತ್ತಮ ಎಂದು ಪ್ರತಿಪಾದಿಸಿದರು. ಭಕ್ತಿ ಎಂದರೆ ಕೇವಲ ಭಾವನೆ ಅಲ್ಲ, ಅದು ಜ್ಞಾನಪೂರ್ವಕವಾಗಿ ಶರಣಾಗತಿ ಎಂದು ಹೇಳಿದ್ದರು. ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಅತ್ಯಂತ ಪ್ರಸಿದ್ಧ ಕ್ಷೇತ್ರವೆಂದರೆ ಉಡುಪಿಯ ಶ್ರೀ ಕೃಷ್ಣ ಮಠ. ಪೌರಾಣಿಕ ಕಥೆಯಂತೆ ಗೋಪಿಚಂದನದಲ್ಲಿ ಅಡಗಿದ್ದ ಶ್ರೀ ಕೃಷ್ಣಮೂರ್ತಿಯನ್ನು ಅವರು ಪ್ರತಿಷ್ಠಾಪಿಸಿದರು ಹಾಗೂ ಅಷ್ಟಮಠ ಪರಂಪರೆ ಇಂದಿಗೂ ಉಡುಪಿ ಕೃಷ್ಣನ ಸೇವೆಯನ್ನು ನಿರಂತರವಾಗಿ ನಡೆಸುತ್ತದೆ. ಶ್ರೀ ಮಧ್ವಾಚಾರ್ಯರ ಗ್ರಂಥ ರಚನೆ. ಶ್ರೀ ಮಧ್ವಾಚಾರ್ಯರು ಸುಮಾರು 37 ಗ್ರಂಥಗಳನ್ನು ರಚಿಸಿದ್ದಾರೆ. ಮುಖ್ಯವಾದವು ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತೆ ಭಾಷ್ಯ, ಉಪನಿಷತ್ತುಗಳು ಭಾಷ್ಯ, ಮಹಾಭಾರತದ ತಾತ್ಪರ್ಯ ನಿರ್ಣಯ. ಇನ್ನೂ ಕೆಲವು ಗ್ರಂಥಗಳು ಪ್ರಮುಖವಾಗಿವೆ. ಶ್ರೀ ಮಧ್ವಾಚಾರ್ಯರು ಭಾರತದ ಪ್ರವಾಸ ಮಾಡಿ ಅನೇಕ ಪಂಡಿತರೊಂದಿಗೆ ಶಾಸ್ತ್ರ ನಡೆಸಿದ್ದರು. ಅವರ ತರ್ಕಶಕ್ತಿ, ವೇದಜ್ಞಾನ, ಆತ್ಮವಿಶ್ವಾಸ ಎಲ್ಲರನ್ನೂ ಪ್ರಭಾವಗೊಳಿಸಿತ್ತು. ಅವರು ಬದ್ರಿನಾಥಕ್ಕೆ 2 ಬಾರಿ ಯಾತ್ರೆ ಮಾಡಿ ವೇದವ್ಯಾಸರ ದರ್ಶನ ಪಡೆದಿದ್ದಾರೆ ಎಂಬ ನಂಬಿಕೆ ಇದೆ. ಮಧ್ವನವಮಿಯ ಮಹತ್ವದ ಬಗ್ಗೆ ನೋಡೋಣ. ಶ್ರೀ ಮಧ್ವನವಮಿ ಎಂಬುದು ದ್ವೈತ ವೇದಾಂತದ ಸ್ಥಾಪಕ ಶ್ರೀ ಮಧ್ವಾಚಾರ್ಯರ ಆರಾಧನೆಯ ದಿನ. ಈ ದಿನವನ್ನು ಮಧ್ವಾಚಾರ್ಯರು ತಮ್ಮ ದೈವಿಕ ಲೀಲೆಯನ್ನು ಮುಗಿಸಿ ಬದ್ರಿಕಾ ಆಶ್ರಮಕ್ಕೆ ಅವ್ಯಕ್ತವಾಗಿ ತೆರಳಿದ ದಿನ ಎಂದು ಹೇಳಲಾಗಿದೆ. ಆದುದರಿಂದ ಇದನ್ನು ದುಃಖದಿಂದ ಹೇಳುವ ಬದಲಾಗಿ ಪವಿತ್ರ ಸ್ಮರಣೆಯ ದಿನ ಎಂದು ಆಚರಿಸಲಾಗುತ್ತದೆ. ಈ ದಿನ ದ್ವೈತ ಪರಂಪರೆಯ ಎಲ್ಲ ಮಠಗಳಲ್ಲಿ ವಿಶೇಷ ಪೂಜೆ, ಪಾಠ, ಪ್ರವಚನಗಳು ನಡೆಯುತ್ತವೆ. ಮಧ್ವನವಮಿಯ ಆಚರಣೆ. ಈ ದಿನ ಭಕ್ತರು ಮಾಡುವ ಮುಖ್ಯ ಕಾರ್ಯಗಳು. ಶ್ರೀ ಮಧ್ವಾಚಾರ್ಯರ
ಪಾದಪೂಜೆ, ಮಧ್ವ ಗ್ರಂಥಗಳ ಪಠಣ, ವಿಷ್ಣು ಸಹಸ್ರನಾಮ ಜಪ, ಹರಿಕಥೆ ಮತ್ತು ಪ್ರವಚನ, ದಾನ ಹಾಗೂ ಅನ್ನ ಸಂತರ್ಪಣ. ಉಡುಪಿಯ ಕೃಷ್ಣ ಮಠ ಹಾಗೂ ಎಲ್ಲ ಮಧ್ವ ಮಠಗಳಲ್ಲಿ ಈ ದಿನ ವಿಶೇಷ ಉತ್ಸವ ನಡೆಯುತ್ತದೆ. ಇನ್ನೊಂದು ಸಲ ಮಧ್ವನವಮಿಯ ಸಂಕ್ಷಿಪ್ತವಾಗಿ ವಿವರಣೆ. ಮಧ್ವನವಮಿ ದ್ವೈತ ವೇದಾಂತ ಸ್ಥಾಪಕ ಶ್ರೀ ಮಧ್ವಾಚಾರ್ಯರ ಆರಾಧನಾ ದಿನ. ಈ ದಿನ ಅವರು ಭೌತಿಕ ಲೀಲೆಯನ್ನು ಮುಗಿಸಿ ಬದ್ರಿಕಾಶ್ರಮಕ್ಕೆ ತೆರಳಿದರು. ಅವರ ಗ್ರಂಥಗಳಲ್ಲಿ ಹೇಳಲಾಗಿದೆ, ಅವರು ಶ್ರೀ ವಿಷ್ಣು ಪರಮಾತ್ಮನೇ ಸರ್ವೋತ್ತಮ ಎಂದು ಪ್ರತಿಪಾದಿಸಿದ್ದಾರೆ. ಮಧ್ವನವಮಿ ದ್ವೈತ ತತ್ವದ ಸ್ಮರಣೆ ಮತ್ತು ಶ್ರೀಹರಿಯ ಭಕ್ತಿಗೆ ಪ್ರೇರಣೆಯಾದ ಪವಿತ್ರ ದಿನವಾಗಿದೆ. ಇದು ಶ್ರೀ ಮಧ್ವಾಚಾರ್ಯರು ಮತ್ತು ಮಧ್ವನವಮಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.